ಕ್ಯಾನ್ಸರ್ ಸೆಲ್ಸ್ಗಳು ಕೂಡ ನಮ್ಮ ದೇಹದಲ್ಲೇ ಉತ್ಪನ್ನ ಆಗಿ ಅದು ಬೆಳವಣಿಗೆ ಆಗ್ತಾ ಬರುತ್ತೆ. ನಾರ್ಮಲ್ ಸೆಲ್ಸ್ಗಳಲ್ಲಿ ಏನು ಅಂತ ಹೇಳಿದ್ರೆ, ಎಷ್ಟು ಜೀವಕೋಶಗಳು ಬೇಕು ಅಷ್ಟೇ ಜೀವಕೋಶಗಳ ಲಿಮಿಟೇಷನ್ಸ್ ಇರುತ್ತೆ. ಆ ಜೀವಕೋಶಗಳಿಗೆ ಒಂದು ಪರ್ಟಿಕ್ಯುಲರ್ಲಿ ಒಂದು ಅದರದ್ದು ಆಯುಷ್ಯ ಆದಮೇಲೆ, ಅದರದ್ದು ಲೈಫ್ ಸ್ಪ್ಯಾನ್ ಆದಮೇಲೆ ಅದು ಆಟೋಮೆಟಿಕಲಿ ಡಿಸ್ಟ್ರಾಯ್ ಆಗುತ್ತೆ. ಇನ್ನೊಂದು ಹೊಸ ಸೆಲ್ಲಿಗೆ ಅವಕಾಶ ಮಾಡಿಕೊಡುತ್ತೆ ಬದುಕಲಿಕ್ಕೆ. ಕ್ಯಾನ್ಸರ್ ಸೆಲ್ಸ್ಗಳು ಹಾಗಲ್ಲ. ಕ್ಯಾನ್ಸರ್ ಸೆಲ್ಸ್ಗಳು ಒಂದು ಸಲ ಗ್ರೋ ಆಗ್ಲಿಕ್ಕೆ ಶುರುವಾದರೆ ಅಥವಾ ಬೆಳವಣಿಗೆ ಆಗ್ಲಿಕ್ಕೆ ಶುರುವಾದರೆ ನಿರಂತರವಾಗಿ ಬೆಳವಣಿಗೆ ಆಗ್ತಿರುತ್ತೆ. ಅಕಸ್ಮಾತ್ ಅದ್ರ ಸಾವು ಹತ್ತಿರ ಬಂತು ಅಂದ್ರೂ ಅದು ಕೆಲವೊಂದು ಬೇರೆ ಬೇರೆ ಮೆಕ್ಯಾನಿಸಮ್ಗಳ ಮುಖಾಂತರ ಅದು ಸಾಯಲಿಕ್ಕೆ ಅವಕಾಶ ಕೊಡೋದಿಲ್ಲ. ಹಾಗೆ ಅದು ಡೆವಲಪ್ಮೆಂಟ್ ಆಗ್ತಾ ಹೋಗುತ್ತೆ. ಸೊ ಇದೇ ಡಿಫ್ರೆನ್ಸ್ ಇದೆ ನಾರ್ಮಲ್ ಸೆಲ್ಸ್ಗೂ ಕ್ಯಾನ್ಸರ್ ಸೆಲ್ಸ್ಗೂ. ನಾರ್ಮಲ್ ಸೆಲ್ಸ್ ತುಂಬ ಡಿಸಿಪ್ಲಿನ್ಡ್ ಆಗಿದ್ದರೆ ಕ್ಯಾನ್ಸರ್ ಸೆಲ್ಸ್ ತುಂಬಾ ಇಂಡಿಸಿಪ್ಲಿನ್ಡ್ ಆಗಿರುತ್ತೆ. ಟ್ವಿನ್ಸ್ಗಳಿದ್ದಾರೆ. ಟ್ವಿನ್ಸಲ್ಲಿ ಒಬ್ಬ ಹೆಸರು ರಾಜ, ಇನ್ನೊಬ್ಬನ ಹೆಸರು ಮಂದರಾಜ ಅಂತೇಳಿ. ರಾಜ ನಾರ್ಮಲ್ ಸೆಲ್ಸ್ಗೆ ನಾವು ಕಂಪ್ಯಾರಿಸನ್ ಮಾಡ್ಬೋದು. ತುಂಬಾ ಡಿಸಿಪ್ಲಿನ್ಡ್ ಆಗಿರ್ತಾನೆ. ಅವರ ತಂದೆ ತಾಯಿ ಹೇಳ್ಕೊಟ್ಟಿರೋಂಥ ರೂಲ್ಸ್ಗಳನ್ನ ಭಾರಿ ಶ್ರದ್ಧೆಯಿಂದ ಫಾಲೋ ಮಾಡ್ತಾನೆ. ಹಾಗೆ ಅವನ ಬುಕ್ಸ್ಗಳು ಮತ್ತು ಅವನದು ಹಾಸಿಗೆ, ಅವನ ಬೆಡ್ಶೀಟ್ಸು, ಅವನ ಬಟ್ಟೆಗಳನ್ನೆಲ್ಲ ಭಾರಿ ಶಿಸ್ತಾಗಿ ನೀಟಾಗಿ ಡಿಸಿಪ್ಲಿನ್ದಾಗಿ ಅವನ ರೂಮ್ನ ಸಜ್ಜು ಮಾಡಿ ಇಟ್ಕೊಂಡಿರ್ತಾನೆ. ಕ್ಯಾನ್ಸರ್ ಸೆಲ್ಸ್ಗಳಿಗೆ ನಾವು ಮಂದರಾಜ ಅಂತ ಕಂಪ್ಯಾರಿಸನ್ ಮಾಡ್ಬೋದು, ಇನ್ನೊಂದು ಟ್ವಿನ್ನ ಕಂಪ್ಯಾರಿಸನ್ ಮಾಡ್ಬೋದು. ಇಲ್ಲಿ ಕ್ಯಾನ್ಸರ್ ಸೆಲ್ಸ್ಗಳು ಅಥವಾ ಮಂದರಾಜ ಕ್ಯಾರೆಕ್ಟರ್ ಹೆಂಗೆ ಅಂತ ಹೇಳಿದ್ರೆ, ಅವು ತುಂಬಾ ಇಂಡಿಸಿಪ್ಲಿನ್ಡ್ ಆಗಿರ್ತವೆ. ಅವನ ಬಟ್ಟೆ, ಬೆಡ್ಶೀಟ್ಸು, ಅವನ ಬುಕ್ಸ್ಗಳು ಎಲ್ಲ ಹರಿವಿರ್ತಾರೆ. ಎಲ್ಲ ಬಟ್ಟೆನೆಲ್ಲ ಕಿತ್ತು ಹಾಕ್ತಿರ್ತಾರೆ. ರೂಮ್ನ ಕೂಡ ಶಿಸ್ತಾಗಿ ಇಟ್ಕೊಂಡಿರೋದಿಲ್ಲ. ಹಾಗೆ ಎಲ್ಲಿ ಬೇಕಲ್ಲಿ ಊಟ ಮಾಡೋವಂಥದ್ದು, ಹಾಲಾಗಿರ್ಬೋದು, ರೂಮ್ ಆಗಿರ್ಬೋದು, ಹೊರಗಡೆ ಆಗಿರ್ಬೋದು, ಎಲ್ಲಿ ಬೇಕಾದರೂ ಬಂದು ಊಟ ಮಾಡೋವಂಥದ್ದು. ಕ್ಯಾನ್ಸರ್ ಸೆಲ್ಸ್ಗಳು ಕೂಡ ಅಷ್ಟೇ. ಆಮ್ಲಜನಕಕ್ಕೆ ಮತ್ತು ರಕ್ತ ಸಂಚಲನಕ್ಕೆ ಹೊಸ ರಕ್ತನಾಳಗಳನ್ನ ಹುಟ್ಟಿಸ್ಕೊತವೆ. ಅದೇ ರೀತಿ ಈ ಮಂದರಾಜ ಕೂಡ ಅವನಿಗೇನು ಬೇಕು ಅದನ್ನು ಮಾಡಿಸ್ಕೊಂಡು ತಿಂತಾನೆ. ಅದೇ ಥರ ಮೆಂಟಾಲಿಟಿ ಕ್ಯಾರೆಕ್ಟರ್ ಇರೋವಂಥ ಕೆಲವು ಮಕ್ಕಳನ್ನ ಕರ್ಸ್ಕೊಂಡು ಅವ್ರಿಗೂ ಕೂಡ ದಾಂಧಲಿ ಮಾಡಕ್ಕೆ ಬಿಡ್ತಾನೆ. ಕ್ಯಾನ್ಸರ್ ಕಾಯಿಲೆಯಲ್ಲೂ ಕೂಡ ಗ್ರೋತ್ನ ಕಂಟ್ರೋಲ್ ಮಾಡಲಿಕ್ಕಾಗಲ್ಲ. ಇದೇ ಥರ ಮಂದರಾಜನ ಒಂದು ಏನು ಕ್ಯಾರೆಕ್ಟರ್ ಇದೆ, ಅಲ್ಲೂ ಕೂಡ ಅವನ ಅರ್ಭಟ, ಒಂದು ದಬ್ಬಾಳಿಕೆ ಆಗಿರ್ಬೋದು, ನಾವು ಕಂಟ್ರೋಲ್ ಮಾಡಲಿಕ್ಕಾಗೋದಿಲ್ಲ. ಇದರಿಂದ ಏನಾಗುತ್ತೆ, ಇಡೀ ಮನೆ ವಾತಾವರಣ ಬದಲಾಗಿರುತ್ತೆ. ಅದೇ ರೀತಿ ಕ್ಯಾನ್ಸರ್ ಸೆಲ್ಸ್ಗಳಿಂದ ಕೂಡ ನಮ್ಮ ದೇಹದ ವಾತಾವರಣ, ನಮ್ಮ ದೇಹದ ಒಂದು ಶಾಂತಿಯುಕ್ತ ಪ್ರಕೃತಿ ಹಾಳಾಗಿರುತ್ತೆ.